ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ, ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ. ಅಯ್ಯ ಕೋಲು ಮಂಡೆ ಜಂಬುವರ ಕೋರಣ್ಯಕ್ಕೆ ದಯ ಮಾಡವರ. ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ. ಹರನಿಗೆ ಶರಣಂತೆ ಅಯ್ಯ ಗುರುವಿಗೆ ಶರಣಂತೆ, ಹರ ಹರ ಶಿವ ಶಿವ ಶಂಕರ ನಮ್ಮ ಮಾಯಗೆ ಶರಣಂತೆ. ಕೋಲು ಮಂಡೆ ಜಂಗುಮ ದೇವರು ಕೋರಣ್ಯಕ್ಕೆ ದಯ ಮಾಡವರ. ಇಲ್ಲಿ ಕುಂತಿರೋ ನಿಂತಿರೋ ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣರಪ್ಪ ಶರಣು. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿನ ಮಾಟನ. ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಳೆಯ ಕರ ಕಿಡಿಸಿ ಬಂದ. ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಡು ಸೆರೆ ಬಿಡಿಸಿ ಬಂದ. ಹರಿದು ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಳೆಯ ಕರ ಬಿಡಿಸಿ ಬಂದ. ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಡು ಸೆರೆ ಬಿಡಿಸಿ ಬಂದ. ದಿಗಿ ದಿಗಿವ ಹಗಲು ನೆಲ ಬಗೆವ ಬಯಲು ತೆರೆ ಸರಿವ ಮುಗಿಲು ಜಲ ಹರಿಸಿ ಬಂದ. ತಗ ತಗಿಸಿ ಉರಿವ ಶಿಕೆ ಎತ್ತಿ ಬಡಿವ ಉರಿ ಗಣ್ಣ ತೆರೆವ ಬಲ ಮನಕ್ಕೆ ತಂದ. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಜಗದ ಕಣ್ಣ ಬೆಳಕೀತ. ನೆವರ ದುಡಿಮೆಗೆ ಘನತೆ ತಂದ ನೀನ, ಬುದ್ಧನಿ ಬಲಿದ ಮಹಾಭಿಕ್ಷು ಈತ. ಮಾನವೀಯತೆಯ ಮಹಾಮಾರ್ಗನಾಥ, ಜ್ಞಾನದ ಕುರುಡಿಗೆ ಕಣ್ಣು ಬರಿಸಿದವ, ಮತ ಧರ್ಮಗಳ ಮಾಯೆ ಕೆಡಿಸಿದವ, ಜಾತಿ ಗೀತಗಳ ಕುಣಿಗೆ ಬಿಚ್ಚಿದವ, ಮಣ್ಣ ಮೈಲಿಗೆಯ ತೊಳೆದ ಸಂಸದಿವ. ಕೋಟಿ ಕಂಗಳಲ್ಲಿ ಬೆಳಗೋ ಸೂರ್ಯ ಈತ, ಭೂಮಿ ಹಂಬಲಿಸಿ ಹಡೆದ ಕೂಸು ಈತ. ತರತಮನ ಕೊನೆ ಚರಣ, ಜನತಂತ್ರದ ನವಗಾನ, ಶತಮಾನದ ಸಂಕ್ರಮಣ, ಮರುಕುಲದ ಹೊಸ ಪಯಣ. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಜಗದ ಕಣ್ಣ ಬೆಳಕೀತ. ಹಿಂದಿತ್ತು ಕಾಲ ಹೇಳಿ ನೀರ್ ಕೇಳಿದ್ರೆ ಆ ಜಾತಿ ಕೇಳ್ದಾರು, ನಾ ಮೇಲಂದಾರು ನೀ ಕೀಳಂದಾರು. ನೀರ ಕೇಳಿದ್ರೆ ಮೆಟ್ಟ ಕೊಡ್ದಾರು. ಮೇಲ್ ಕೀಳಿನ ನಂಜಲು ನೀರಿಗೆ ಸುರಿದರು. ಹಿಂದಿತ್ತು ಕಾಲ ಮಂಜಾನ ನಂಜು ತನ್ನನ್ನೇ ಸುಟ್ಟಿತು. ಆಮೇಲೆ ಕಾಲಕ್ರಮೇಣ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಹರಿಕಾರರು ಬಂದು ಈ ಪಾಪ ತೊಳೆದ್ರು. ಆದ್ರೆ ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನೊಡೆಯ ಹಿರಿಯ ಈ ಭಾರತ ದೇಶದ ಭಾಗ್ಯ ವಿಧಾತ. ನಿಜ ಸ್ತುತಿ ಮಾಡೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ. ಗೀಯ ಗೀಯದ ಗೀಯ 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 ಗೀಯದ ಗೀಯದ ಗೀಯ ಗೀಯ
ಬೇಕಲ್ಲ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ತಂಗಿ, ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದೆಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ. ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳನ್ನ ಇನ್ಯಾವ ಗಂಡು ನೋಡದೆ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೆಸರಿಗ ಬರದಾನಯ್ಯ ತೊಳೆದಾನಯ್ಯ ನಾಡಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು. ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು. ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋರ ಜೈಲಿಗೆ ಹಾಕಬೇಕು. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ಅದು ಅಲ್ಲದೆ ನನ್ನ ತಂಗಿ ಕೇಳ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು. ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ. ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು. ಗಂಡು ಹೆಣ್ಣು ಎಂಬ ಭೇದಕ್ಕಿನ್ನೆಲ್ಲಿ ಎಡೆಯುಂಟು. ಕಳೆದು ಹೋಯ್ತು ಹಳೆ ಕಾಲ, ಬರ್ತೈತೆ ಹೊಸ ಸುಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ ಗೀಯ ಗೀಯಗ ಗೀಯ 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 ಗೀಯಗ ಗೀಯಗ. ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ
ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡ